ಮೈಟೊಕಾಂಡ್ರಿಯಾ ಅಂದ್ರೇನು? ಮೈಟೊಕಾಂಡ್ರಿಯಲ್ ಡಿಸ್ಫಂಕ್ಷನ್ ಅಂದ್ರೆ ಏನು? ಮೈಟೊಕಾಂಡ್ರಿಯಲ್ ಡಿಸ್ಫಂಕ್ಷನ್ ಆದಾಗ ನಮ್ಮ ದೇಹದಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತೆ? ಹಾಗಾದ್ರೆ ಅದಕ್ಕೆ ನಾವು ಮಾಡಬೇಕಾದಂತಹ ಉಪಾಯಗಳೇನು? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುಶ್ರಾವ್ಯ ಮಂಜುನಾಥ್, ನ್ಯಾಚುರೋಪತಿ ಹಾಗೂ ಯೋಗ ವೈದ್ಯೆ, ವೇದಾ ವೆಲ್ನೆಸ್ ಸೆಂಟರ್, ನಿಸರ್ಗಮನೆ, ಶಿರ್ಸಿ. ಮೈಟೊಕಾಂಡ್ರಿಯಾ ಅಂದ್ರೇನು? ಮೈಟೊಕಾಂಡ್ರಿಯಲ್ ಡಿಸ್ಫಂಕ್ಷನ್ ಅಂದ್ರೆ ಏನು? ಮೈಟೊಕಾಂಡ್ರಿಯಲ್ ಡಿಸ್ಫಂಕ್ಷನ್ ಆದಾಗ ನಮ್ಮ ದೇಹದಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತೆ? ಮೈಟೊಕಾಂಡ್ರಿಯಲ್ ಡಿಸ್ಫಂಕ್ಷನ್ನ ನಾವು ಸರಿ ಮಾಡ್ಕೊಳ್ಬೋದಾ? ಹಾಗಾದ್ರೆ ಅದಕ್ಕೆ ನಾವು ಮಾಡಬೇಕಾದಂತಹ ಉಪಾಯಗಳೇನು? ಇದೆಲ್ಲದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೈಟೊಕಾಂಡ್ರಿಯಾ ಅಂದ್ರೇನು? ನಮ್ಮ ಇಡೀ ದೇಹ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಈ ಜೀವಕೋಶದಲ್ಲಿ ಒಂದು ಪವರ್ ಹೌಸ್ ಅಂತ ಹೇಳ್ತೀವಿ. ಈಗ ನಮ್ಮ ಮನೆಗಳಿಗೆ ಹೇಗೆ ಎಲೆಕ್ಟ್ರಿಸಿಟಿ ಬರಬೇಕು ಅಂತಂದ್ರೆ ಒಂದು ಪವರ್ ಪ್ಲಾಂಟ್ ಇಂದ ನಮಗೆ ಒಂದು ವಿದ್ಯುತ್ ಶಕ್ತಿ ಬರುತ್ತೋ ಹಾಗೆ ನಮ್ಮ ಜೀವಕೋಶ ಸರಿಯಾಗಿ ಕೆಲಸ ಆಗಬೇಕು ಅಂತಂದ್ರೆ ನಮ್ಮ ಜೀವಕೋಶದಲ್ಲಿರುವಂತಹ ಈ ಒಂದು ಪವರ್ ಹೌಸ್ ಅಂದ್ರೆ ಮೈಟೊಕಾಂಡ್ರಿಯಾ ಅದು ಸರಿಯಾಗಿ ವರ್ಕ್ ಆಗಬೇಕು. ಈ ಮೈಟೊಕಾಂಡ್ರಿಯಾದಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ಅದಕ್ಕೆ ತನ್ನದೇ ಆದಂತಹ DNA ಇದೆ. ಮೈಟೊಕಾಂಡ್ರಿಯಾ ನಾವು ಸೇವಿಸುವಂತಹ ಆಹಾರದಲ್ಲಿರುವ ಶುಗರ್, ಫ್ಯಾಟ್, ಪ್ರೋಟೀನ್ ಇದೆಲ್ಲವನ್ನು ಸಹ ನಮ್ಮ ದೇಹದ ಕೆಲಸಕ್ಕೆ ಬೇಕಾದಂತಹ ಎನರ್ಜಿ ಅಂದ್ರೆ ATP ಆಗಿ ಕನ್ವರ್ಟ್ ಮಾಡುತ್ತೆ. ಹೇಗೆ ಒಂದು ಫ್ಯಾಕ್ಟರಿಯಲ್ಲಿ ನಮಗೆ ಉಪಯುಕ್ತ ಹಾಗೂ ಬೇಡದಂತಹ ವಸ್ತು ಎರಡೂ ಕೂಡ ಬರುತ್ತೆ, ಹಾಗೆ ಈ ಮೈಟೊಕಾಂಡ್ರಿಯಾದಲ್ಲೂ ಕೂಡ ನಮಗೆ ಉಪಯುಕ್ತ ಅಂತಂದ್ರೆ ಎನರ್ಜಿ ಪ್ರೊಡಕ್ಷನ್ ಹೇಗೆ ಆಗುತ್ತೋ ನಮಗೆ ಬೇಡದಲ್ಲೇ ಇರುವಂತಹ ವಸ್ತು ಅಂದ್ರೆ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ ಆಗಿರಬಹುದು ಅಥವಾ ಹೈಡ್ರೋಜನ್ ಪೆರಾಕ್ಸೈಡ್ ಆಗಿರ್ಬೋದು ಅಥವಾ ಅಮೋನಿಯಾ ಇದೆಲ್ಲದೂ ಕೂಡ ಪ್ರೊಡಕ್ಷನ್ ಆಗುತ್ತೆ. ಇವೆಲ್ಲದೂ ಕೂಡ ನಮ್ಮ ದೇಹ ಆರೋಗ್ಯವಾಗಿದ್ದು ನಾರ್ಮಲ್ ಕಂಡೀಷನ್ ಅಲ್ಲಿ ಇತ್ತು ಅಂತಂದ್ರೆ ನಮ್ಮ ದೇಹ ಇದನ್ನ ತನ್ನಿಂದ ತಾನಾಗಿಯೇ ಎಲಿಮಿನೇಟ್ ಮಾಡುತ್ತೆ. ಆದ್ರೆ ನಮ್ಮ ದೇಹ ಆರೋಗ್ಯದ ಸ್ಥಿತಿಯಲ್ಲಿಲ್ಲ, ಅನಾರೋಗ್ಯದಿಂದ ಕೂಡಿದೆ ಅಂತಂದ್ರೆ ಈ ಎಲ್ಲಾ ಕಲ್ಮಶಗಳು ಏನು ಮೈಟೊಕಾಂಡ್ರಿಯಾ ಇಂದ ಬರುತ್ತಲ್ಲ ಅದೆಲ್ಲದೂ ಕೂಡ ಟಾಕ್ಸಿನ್ಸ್ ಎಲ್ಲ ಸೆಗ್ರಿಗೇಟ್ ಆಗಿ ನಮ್ಮ ದೇಹ ಇನ್ನಷ್ಟು ಅನಾರೋಗ್ಯ ಕಂಡೀಷನ್ಗೆ ಹೋಗುತ್ತೆ. ಹಾಗಾದ್ರೆ ಮೈಟೊಕಾಂಡ್ರಿಯಾ ಡಿಸ್ಫಂಕ್ಷನ್ ಇದೆಯಾ ಇಲ್ವಾ ಅಂತ ನೋಡೋದು ಹೇಗೆ? ಮುಖ್ಯವಾಗಿ ನೀವು ಲ್ಯಾಬೊರೇಟರಿ ಟೆಸ್ಟಿಗೆ ಹೋಗ್ತೀರಾ ಅಂತಂದ್ರೆ ಅದರಲ್ಲಿ 3 ವಿಧವಾದ ಟೆಸ್ಟಿಂಗ್ ಇದೆ. ಒಂದು ಮೆಟಬಾಲಿಕ್ ಟೆಸ್ಟಿಂಗ್, ಒಂದು ಜೆನೆಟಿಕ್ ಟೆಸ್ಟಿಂಗ್, ಹಾಗೆ ಇನ್ನೊಂದು ಆರ್ಗ್ಯಾನಿಕ್ ಆಸಿಡ್ ಟೆಸ್ಟಿಂಗ್. ಆದ್ರೆ ಇಷ್ಟಕ್ಕಿಂತ ಹೆಚ್ಚಾಗಿ ಇನ್ನ ಸಿಂಪಲ್ ಆಗಿ ನಾವು ಹೇಗೆ ಅದನ್ನ ಕಂಡುಹಿಡಿಬಹುದು ಅಂತಂದ್ರೆ ನಮ್ಮ ಬ್ಲಡ್ ರಿಪೋರ್ಟ್ಸ್ ಅಲ್ಲಿ ಗ್ಲುಟಾಥಯೋನ್ ಲೆವೆಲ್ಸ್ ಕಡಿಮೆ ಇತ್ತು ಅಂತಂದ್ರೆ ನಮ್ಮ ಮೈಟೊಕಾಂಡ್ರಿಯಾ ಸರಿಯಾಗಿ ವರ್ಕ್ ಮಾಡ್ತಿಲ್ಲ ಅನ್ನೋದು ಅರ್ಥ. ಇನ್ನ ಒಂದು ಸಿಂಪ್ಟಮ್ಸ್ ಅನ್ನ ಹೇಗೆ ನಾವು ನೋಡ್ಬೋದು? ನಮಗೆ ಬ್ಲಡ್ ಟೆಸ್ಟಿಂಗು ಬೇಡ, ನಾವು ಯಾವ ರಿಪೋರ್ಟ್ ಅನ್ನು ನೋಡಲ್ಲ, ಹಾಗಾದ್ರೂ ಕೂಡ ನಮ್ಮ ಮೈಟೊಕಾಂಡ್ರಿಯಲ್ ಡಿಸ್ಫಂಕ್ಷನ್ ಆಗ್ತಾ ಇದೆ ಅಂತಂದ್ರೆ ಅದನ್ನ ನಾವು ಯಾವ ತರ ಕಂಡಿಡ್ಕೊಳ್ಬಹುದು ಅಂತಂದ್ರೆ ನಿಮ್ಗೆ ತುಂಬಾ ಸುಸ್ತಾಗ್ತಾ ಇದೆ, ಡಿಪ್ರೆಷನ್ ಇದೆ, ಹೈ ಬ್ಲಡ್ ಪ್ರೆಷರ್ ಇದೆ, ಡಯಾಬಿಟೀಸ್ ಇದೆ ಅಂತಂದ್ರೂ ಸಹ ಇದರಲ್ಲಿ 2 ರಿಂದ 3 ಅಂಶ ಜಾಸ್ತಿ ನಿಮಗೆ ಕಾಣ್ತಿದೆ ಅಂತಂದ್ರೆ ಅವಾಗ್ಲೂ ಸಹ ನಿಮ್ಗೆ ಮೈಟೊಕಾಂಡ್ರಿಯಲ್ ಡಿಸ್ಫಂಕ್ಷನ್ ಇದೆ ಅಂತ ಅರ್ಥ. ಹಾಗಾದ್ರೆ ಮೈಟೊಕಾಂಡ್ರಿಯಲ್ ಡಿಸ್ಫಂಕ್ಷನ್ ನ ಸರಿ ಮಾಡ್ಕೊಳ್ಳೋದು ಹೇಗೆ? ಮೈಟೊಕಾಂಡ್ರಿಯಲ್ ಡಿಸ್ಫಂಕ್ಷನ್ ಕೂಡ ನಮ್ಮ ಆಹಾರ ಮತ್ತು ದಿನನಿತ್ಯದ ಲೈಫ್ ಸ್ಟೈಲ್ ಮೇಲೆ ನೇರವಾಗಿ ಪರಿಣಾಮ ಬೀಳುತ್ತೆ. ನಮ್ಮ ದಿನನಿತ್ಯದ ಲೈಫ್ ಸ್ಟೈಲ್ ಚೆನ್ನಾಗಿತ್ತು ಅಂದ್ರೆ ನಮ್ಮ ಮೈಟೊಕಾಂಡ್ರಿಯಾ ಕೂಡ ಸರಿಯಾಗಿ ಕೆಲಸವನ್ನ ಮಾಡಿ ಸರಿಯಾಗಿ ನಮಗೆ ಎನರ್ಜಿನ ಪ್ರೊಡಕ್ಷನ್ ಮಾಡಿ ಈ ವೇಸ್ಟ್ ಏನ್ ಮೆಟೀರಿಯಲ್ಸ್ ಅದು ಫಾರ್ಮೇಶನ್ ಆಗುತ್ತೆ ಅಂದ್ರೆ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ ಅಂತ ನಾನು ಏನ್ ಹೇಳಿದೆ ಅದೆಲ್ಲವನ್ನೂ ಸಹ ದೇಹದಿಂದ ಹೊರಹಾಕಿ ನಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಡ್ಲಿಕ್ಕೆ ಬಹಳ ಸಹಾಯ ಮಾಡುತ್ತೆ. ಹಾಗಾದ್ರೆ ಯಾವ ಯಾವ ಉಪಾಯಗಳು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ವ್ಯಾಯಾಮ. ನಮ್ಮ ಆರೋಗ್ಯ ಸೂತ್ರದಲ್ಲಿ ಸಹ ನಾವು ಹೇಳಿದ್ದೇವೆ ದಿನನಿತ್ಯ ನಾವು 1 ಗಂಟೆಗಳ ಕಾಲ ವ್ಯಾಯಾಮವನ್ನು ಮಾಡಬೇಕು ಅಂತ. ವ್ಯಾಯಾಮ ಮಾಡೋದ್ರಿಂದ ಮುಖ್ಯವಾಗಿ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗತ್ತೆ, ಹಾಗೆ ಒಂದು ಸ್ಟಾಮಿನಾ ಸಿಗತ್ತೆ. ಆದ್ರೆ ಮೈಟೊಕಾಂಡ್ರಿಯಲ್ ಡಿಸ್ಫಂಕ್ಷನ್ ಸರಿ ಮಾಡ್ಲಿಕ್ಕೆ ಹೇಗೆ ಉಪಯುಕ್ತ ಅಂತಂದ್ರೆ ವ್ಯಾಯಾಮವನ್ನ ಮಾಡೋದ್ರಿಂದ ಒಂದು ಪ್ರೋಟೀನ್ ಹೆಸರೇನು ಅಂದ್ರೆ PGC1 ಆಲ್ಫಾ ಅನ್ನುವಂಥದ್ದು ಅದು ಆಕ್ಟಿವೇಟ್ ಆಗಿ ನಮಗೆ ಮೈಟೊಕಾಂಡ್ರಿಯಲ್ ಬಯೋಜೆನೆಸಿಸ್ ಅಂತಂದ್ರೆ ಈಗ ನಮ್ಮ ಮೈಟೊಕಾಂಡ್ರಿಯಾ ಆಲ್ರೆಡಿ ಡಿಸ್ಫಂಕ್ಷನ್ ಆಗಿದೆ ಅಥವಾ ಅದು ತುಂಬಾ ಹಾರ್ಮ್ ಆಗಿ ಸತ್ತು ಹೋಗಿದೆ. ಹಾಗಿದ್ದಾಗ ಅದನ್ನ ಈ ಒಂದು ವ್ಯಾಯಾಮ ಮಾಡೋದ್ರಿಂದ ಈ ಪ್ರೋಟೀನ್ ಆಕ್ಟಿವೇಟ್ ಆಗಿ ಆ ಪ್ರೋಟೀನ್ ಇಂದ ಏನಾಗುತ್ತೆ ಮೈಟೊಕಾಂಡ್ರಿಯಲ್ ಬಯೋಜೆನೆಸಿಸ್ ಅಂದ್ರೆ ಮೈಟೊಕಾಂಡ್ರಿಯಾ ಮರು ಉತ್ಪಾದನೆ ಅಥವಾ ಅದರ ಶಕ್ತಿಯನ್ನ ಉತ್ಪಾದನೆ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಇದಕ್ಕೆ ನಾವು ಯಾವ್ಯಾವ ರೀತಿಯ ಎಕ್ಸರ್ಸೈಸಸ್ ಅನ್ನ ಮಾಡಬಹುದು?
ಏರೋಬಿಕ್ ಎಕ್ಸಸೈಸ್ನ ಮಾಡ್ಬೋದು, ರನ್ನಿಂಗ್ ಮಾಡ್ಬೋದು, ಸೈಕ್ಲಿಂಗ್ ಮಾಡ್ಬೋದು, ಹಾಗೆ ಸ್ವಿಮ್ಮಿಂಗ್ನ ಸಹ ಮಾಡ್ಬೋದು. ಇನ್ನೊಂದು ರೀತಿಯ ವಿಶೇಷ ವ್ಯಾಯಾಮ ಯಾವುದು ಅಂತಂದ್ರೆ ಹೈ ಇಂಟೆನ್ಸಿಟಿ ಇಂಟರ್ವಲ್ ಪ್ರೋಗ್ರಾಮ್ ಅಥವಾ ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್ ಅಂತ. ಹೆಸರೇ ಹೇಳೋ ಹಾಗೆ ಸ್ವಲ್ಪ ಸಮಯದ ಕಾಲ ನೀವು ಹೈ ಇಂಟೆನ್ಸಿಟಿ ಎಕ್ಸಸೈಸ್ ಅನ್ನ ಮಾಡಬೇಕು, ಹಾಗೆ ಸ್ವಲ್ಪ ಸಮಯದ ಕಾಲ ಏನ್ ಮಾಡಬೇಕು, ನೀವು ವಿಶ್ರಾಂತಿ ಅಂದ್ರೆ ದೇಹಕ್ಕೆ ವಿಶ್ರಾಂತಿಯನ್ನ ಕೂಡ ನೀಡಬೇಕು. ಇದರಿಂದ ಏನಾಗುತ್ತೆ ಅಂತಂದ್ರೆ ನಾ ಆಗ್ಲೇ ಹೇಳ್ದ ಹಾಗೆ PGC1 ಆಲ್ಫಾ ಅನ್ನೋ ಒಂದು ಪ್ರೋಟೀನ್ ಆಕ್ಟಿವೇಟ್ ಆಗಕ್ಕೆ ಹೆಲ್ಪ್ ಆಗಿ ಆ ಒಂದು ಮೈಟೋಕಾಂಡ್ರಿಯಲ್ ಬಯೋಜೆನೆಸಿಸ್ ಅನ್ನೋ ಪ್ರೋಸೆಸ್ಗೆ ಸಹಾಯ ಆಗುತ್ತೆ. ಎರಡನೇ ವಿಧಾನ ಯಾವುದು ಅಂತಂದ್ರೆ ಕೋಲ್ಡ್ ಥೆರಪಿ ಅಥವಾ ತಂಪು ಚಿಕಿತ್ಸೆ ಅಂತ ಹೇಳ್ತೀವಿ. ನೀವು ಈಗಾಗಲೇ ಪ್ರಕೃತಿ ಚಿಕಿತ್ಸಾಲಯಗಳಿಗೆ ಭೇಟಿ ನೀಡಿದ್ರೆ ನಿಮಗೆ ಇದರ ಬಗ್ಗೆ ಐಡಿಯಾ ಇರುತ್ತೆ. ಸೊ ಕ್ರಯೋಥೆರಪಿ ಅಂತ ಹೇಳ್ತೀವಿ ಅಥವಾ ಕೋಲ್ಡ್ ಇಮರ್ಷನ್ ಬಾತ್ ಅಂತ ಹೇಳ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ದೇಹ ತಣ್ಣನೆ ನೀರು ಅಥವಾ ಕೋಲ್ಡ್ಗೆ ಎಕ್ಸ್ಪೋಜರ್ ಆದಾಗ ಆ ಒಂದು ಮೈಟೋಕಾಂಡ್ರಿಯಲ್ ಫಂಕ್ಷನ್ನ ಎನ್ಹಾನ್ಸ್ ಮಾಡುವಂತಹ ಅಥವಾ ಮೈಟೋಕಾಂಡ್ರಿಯಲ್ ಬಯೋಜೆನೆಸಿಸ್ಗೆ ಕಾರಣವಾಗುವಂತಹ PGC1 ಆಲ್ಫಾ ಫ್ಯಾಕ್ಟರ್ ಸ್ಟಿಮ್ಯುಲೇಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಮೂರನೇದಾಗಿ ಯಾವ ಯಾವ ಆಹಾರ ಅಥವಾ ಯಾವ ಸಪ್ಲಿಮೆಂಟ್ನ ತಗೊಂಡಾಗ ಈ ಒಂದು ಮೈಟೋಕಾಂಡ್ರಿಯಲ್ ಡಿಸ್ಫಂಕ್ಷನ್ ಸರಿ ಆಗುತ್ತೆ ಅಂತಂದ್ರೆ ಸುಮಾರಷ್ಟು ರಿಸರ್ಚ್ ಹಾಗೂ ಸುಮಾರಷ್ಟು ಸ್ಟಡೀಸ್ ಹೇಳಿದೆ ಮೈಟೋಕಾಂಡ್ರಿಯಲ್ ಡಿಸ್ಫಂಕ್ಷನ್ ಇದ್ದಾಗ ಅಥವಾ ತುಂಬಾ ಕ್ರಾನಿಕ್ ಡಿಸೀಸ್ ಇದೆ ಅವರಿಗೆ ಅಂತಂದಾಗ ಈ ಒಂದು ಕೋಎನ್ಸೈಮ್ ಕ್ಯೂಟೆನ್ ಅನ್ನುವಂಥದ್ದು ಕೆಲವೊಂದು ಆಹಾರ ಪದಾರ್ಥಗಳಲ್ಲೂ ಕೂಡ ನಾವು ನೋಡಬಹುದು. ಉದಾಹರಣೆಗೆ ಬ್ರೊಕೋಲಿ ಆಗಿರಬಹುದು ಅಥವಾ ಪೀನಟ್ ಆಗಿರಬಹುದು ಅಥವಾ ಆರೆಂಜಸ್ ಆಗಿರಬಹುದು. ಆದ್ರೆ ಇದಕ್ಕಿಂತ ಉತ್ತಮ ಏನು ಅಂತಂದ್ರೆ ಕೋಎನ್ಸೈಮ್ ಕ್ಯೂಟೆನ್ ಅನ್ನುವಂಥದ್ದು ಸಪ್ಲಿಮೆಂಟೇಷನ್ ಫಾರ್ಮಲ್ ಅವೈಲೇಬಲ್ ಇದೆ. ಸೊ ಅದನ್ನ ತಗೊಂಡಾಗ ಮೈಟೋಕಾಂಡ್ರಿಯಾದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತದೆ. ಮುಂದಿನ ಆಹಾರ ಯಾವುದು ಅಂತಂದ್ರೆ ಮ್ಯಾಗ್ನೀಷಿಯಂ ಯಾವ್ಯಾವ್ದ್ರಲ್ಲಿ ನಿಮಗೆ ಸಿಗುತ್ತೆ? ನಟ್ಸ್ ಆಗಿರ್ಬೋದು, ಸೀಡ್ಸ್ ಆಗಿರ್ಬೋದು, ಪೀನಟ್ ಆಗಿರಬಹುದು, ಡಾರ್ಕ್ ಚಾಕ್ಲೇಟ್ ಆಗಿರ್ಬೋದು. ಈ ಒಂದು ಮ್ಯಾಗ್ನೀಷಿಯಂ ಬರೀ ಮೈಟೋಕಾಂಡ್ರಿಯಲ್ ಡಿಸ್ಫಂಕ್ಷನ್ ಸರಿ ಮಾಡದಲ್ಲೇ ಇರೋದು ಅಲ್ಲ, ಅದ್ರ ಜೊತೆಗೆ ಬಹಳಷ್ಟು ನಮ್ಮ ದೇಹದಲ್ಲಿ ಆಗುವಂತಹ ಬಹಳಷ್ಟು ಕೆಮಿಕಲ್ ರಿಯಾಕ್ಷನ್ಸ್ಗೆ ಈ ಒಂದು ಮ್ಯಾಗ್ನೀಷಿಯಂ ತುಂಬಾ ಅವಶ್ಯಕ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಗ್ರೀನ್ ಟೀ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಗ್ರೀನ್ ಟೀ ಯಾವ ತರ ವರ್ಕ್ ಮಾಡುತ್ತೆ ಅಂತಂದ್ರೆ ಇದು ಯಾವುದೇ ಮೈಟೋಕಾಂಡ್ರಿಯಲ್ ಬಯೋಜೆನೆಸಿಸ್ ಅಥವಾ ಏನೂ ಮಾಡಲ್ಲ, ಬದಲಾಗಿ ನಮ್ಮ ಮೈಟೋಕಾಂಡ್ರಿಯನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ದೇಹದಲ್ಲಿ ಮೈಟೋಕಾಂಡ್ರಿಯಾ ಜಾಸ್ತಿ ಎಲ್ಲೆಲ್ಲಿರುತ್ತೆ ಅಂತಂದ್ರೆ ಒಂದು ನಮ್ಮ ಮೆದುಳು, ಮತ್ತು ಇನ್ನೊಂದು ನಮ್ಮ ಹೃದಯ, ಹಾಗೆ ನಮ್ಮ ಲಿವರ್. ಈ 3 ಅಂಗಾಂಗಗಳಲ್ಲಿ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದ್ರೆ ಅದರ ಕಾರ್ಯ ಕೂಡ ಹಾಗೆ ಇರುತ್ತೆ, ಹಾಗಾಗಿ ಅಲ್ಲಿ ಮೈಟೋಕಾಂಡ್ರಿಯಾ ಕೂಡ ಜಾಸ್ತಿ ಬೇಕಾಗತ್ತೆ. ಸೊ ಅಲ್ಲಿರುವಂತಹ ಮೈಟೋಕಾಂಡ್ರಿಯಾನ ಒಂದು ಪ್ರೊಟೆಕ್ಟ್ ಮಾಡುವಂತಹ ಕೆಲಸ ಅಥವಾ ರಕ್ಷಣೆ ಮಾಡುವಂತಹ ಕೆಲಸವನ್ನ ಈ ಒಂದು ಗ್ರೀನ್ ಟೀ ಮಾಡುತ್ತೆ. ಮುಂದಿನ ಆಹಾರ ಯಾವುದು ಅಂತಂದ್ರೆ ಒಮೆಗಾ 3 ಅಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ 3 ರೀತಿಯ ವಿಧಗಳಿದೆ. ALA, DHA ಹಾಗೂ EPA. ಇಲ್ಲಿ ನಮಗೆ ಮೈಟೋಕಾಂಡ್ರಿಯಲ್ ಫಂಕ್ಷನ್ಗೆ ತುಂಬಾ ಸಹಾಯ ಆಗೋದು ಯಾವುದು ಅಂತಂದ್ರೆ DHA. ಇದು ಕೂಡ ಮೈಟೋಕಾಂಡ್ರಿಯಲ್ ಬಯೋಜೆನೆಸಿಸ್ ಅಂದ್ರೆ ಮೈಟೋಕಾಂಡ್ರಿಯಾ ಆಲ್ರೆಡಿ ಸತ್ತು ಹೋಗಿದೆ ಅಥವಾ ಅದರ ಕಾರ್ಯಕ್ಷಮತೆ ಕುಂದಿದೆ ಅಂತಂದಾಗ ಅದನ್ನ ರಿಆಕ್ಟಿವೇಟ್ ಎನರ್ಜೈಸ್ ಮಾಡಲು ಸಹಾಯ ಮಾಡುತ್ತೆ. ಇನ್ನ ಒಂದು ಸರಳವಾದಂತಹ ಒಂದು ಪ್ರಕ್ರಿಯೆ ಅಥವಾ ಸರಳವಾದಂತಹ ಒಂದು ಚಿಕಿತ್ಸೆ ಯಾವುದು ಅಂತಂದ್ರೆ ಉಪವಾಸ ಚಿಕಿತ್ಸೆ. ಉಪವಾಸದಲ್ಲಿ ನಿಮಗಾಗ್ಲೇ ಗೊತ್ತಿದೆ ಸುಮಾರಷ್ಟು ವಿಧ ಇದೆ. ಅದರಲ್ಲಿ ಈ ಒಂದು ಮೈಟೋಕಾಂಡ್ರಿಯಲ್ ಬಯೋಜೆನೆಸಿಸ್ ಅಥವಾ ಮೈಟೋಕಾಂಡ್ರಿಯಲ್ ಡಿಸ್ಫಂಕ್ಷನ್ಗೆ ಉಪಯೋಗ ಆಗುವಂತಹ ಒಂದು ಉಪವಾಸದ ಪ್ರಕ್ರಿಯೆ ಯಾವುದು ಅಂತಂದ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತೀವಿ. ಆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ಲಿ ತುಂಬಾ ಬೆನಿಫಿಷಿಯಲ್ ಆಗಿರುವಂತದ್ದು ಅಂತಂದ್ರೆ 18/6 ಹೇಳ್ತೀವಿ. 18 ಅವರ್ಸ್ ಬಂದು ನಿಮಗೆ ರೆಸ್ಟಿಂಗ್ ವಿಂಡೋ ಮತ್ತೆ 6 ಅವರ್ಸ್ ಬಂದು ನಿಮಗೆ ಈಟಿಂಗ್ ವಿಂಡೋ. ಈ ಈಟಿಂಗ್ ವಿಂಡೋದಲ್ಲಿ ನೀವೇನೇನ್ ತಗೊಳ್ಬಹುದು? ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಸೊಪ್ಪುಗಳಾಗಿರ್ಬೋದು, ಹೀಗೆ ನೈಸರ್ಗಿಕವಾದಂತಹ ಆಹಾರವನ್ನ ತಗೊಳ್ಬೇಕು. ನಾವು ಈಗಾಗಲೇ ಮುಂಚೆ ಕೇಳಿದೀವಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಂದ ಆಟೋಫೇಜಿ ಅನ್ನೋ ಪ್ರಕ್ರಿಯೆ ಆಗುತ್ತೆ ಅಂತ. ಅದೇ ರೀತಿ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ಮೈಟೋಫೇಜಿ ಅಂತಂದ್ರೆ ನಾ ಮುಂಚೆನೆ ಹೇಳಿದೆ ಈ ಮೈಟೋಕಾಂಡ್ರಿಯಾಗಳೆಲ್ಲ ಸುಮಾರೆಲ್ಲ ಸತ್ತು ಹೋಗಿರ್ತವೆ ಅಂತ. ಆ ಸತ್ತು ಹೋಗಿರುವಂತಹ ಮೈಟೋಕಾಂಡ್ರಿಯಾನ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಈ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡುತ್ತೆ. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದನೂ ಸಹ ಈ ಒಂದು ಮೈಟೋಕಾಂಡ್ರಿಯಲ್ ಡಿಸ್ಫಂಕ್ಷನ್ ಅನ್ನ ನೀವು ಸರಿ ಮಾಡ್ಕೊಳ್ಬಹುದು. ಹಾಗಾದ್ರೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಹುಟ್ಟಬಹುದು, ಇಷ್ಟೆಲ್ಲ ನಾವು ಮಾಡ್ತೀವಿ, ಇಷ್ಟೆಲ್ಲ ಮಾಡಿದ್ರು ನಾವು ಜೀವನ ಪರ್ಯಂತ ಎಷ್ಟು ದಿವಸ ಅಂತ ಮಾಡಕ್ಕಾಗತ್ತೆ ಇದನ್ನ ಅಂತ. ಹಾಗಿದ್ದಾಗ ಇನ್ನೊಂದು ಉಪಾಯವನ್ನ ಸಹ ನಾವು ಮಾಡ್ಬೋದು. ಈ ಮೈಟೋಕಾಂಡ್ರಿಯಲ್ ಡಿಸ್ಫಂಕ್ಷನ್ಗೆ ಕಾರಣವಾಗುವಂತಹ ಕೆಲವೊಂದು ಕೆಲಸಗಳಿದೆ,
ಆ ಕೆಲಸಗಳಿಂದ ನಾವು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೋದು. ಅದರಲ್ಲಿ ಮೊದಲನೇದು ಯಾವುದು ಅಂತಂದ್ರೆ ಈ ಎನ್ವಿರಾನ್ಮೆಂಟಲ್ ಪೊಲ್ಯೂಟೆಂಟ್ಸ್. ನಮ್ಮ ಸುತ್ತಮುತ್ತಲಿನ ವಾತಾವರಣ ಈಗಾಗಲೇ ಕಲುಷಿತಗೊಂಡಿದೆ, ಸಾಧ್ಯವಾದಷ್ಟು ಸರಿ ಮಾಡೋಣ. ಇಲ್ಲ ಅಂತಂದ್ರೆ ಎಲ್ಲಿ ನಮಗೆ ನೈಸರ್ಗಿಕವಾಗಿ ಲಭ್ಯ ಇದೆಯೋ ಅಲ್ಲಿರುವುದು ತುಂಬಾ ಉತ್ತಮ. ಇನ್ನೊಂದು ಕಾರಣ ಏನು ಅಂತಂದ್ರೆ ಕ್ರಾನಿಕ್ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ತುಂಬಾ ದೀರ್ಘಕಾಲದಿಂದ ನಮ್ಮ ದೇಹದಲ್ಲಿ ಉರಿಯೂತಾ ಇದೆ ಅಂತಂದ್ರೆ ಅದು ಕೂಡ ಈ ಒಂದು ಮೈಟೊಕಾಂಡ್ರಿಯಲ್ ಡಿಸ್ಫಂಕ್ಷನ್ ಅನ್ನೋ ಸಮಸ್ಯೆಗೆ ಕಾರಣ ಆಗುತ್ತೆ. ಹಾಗೆ ನಾವು ದಿನನಿತ್ಯ 6 ರಿಂದ 7 ಗಂಟೆಗಳ ಕಾಲ ನಿದ್ರೆಯನ್ನ ಮಾಡಬೇಕು. ಈಗಿನ ಬ್ಯುಸಿ ಲೈಫ್ ಅಥವಾ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇಂದಾಗಿ ನಮ್ಮ ದಿನನಿತ್ಯ ನಾವು ಮಾಡುವಂತಹ ಸ್ಲೀಪ್ ಅಥವಾ ನಾವು ಮಾಡುವಂತಹ ನಿದ್ದೆ ಕ್ವಾಲಿಟಿ ಆಗಿರೋದಿಲ್ಲ. ಆದ್ರಿಂದ ಇದನ್ನು ಕೂಡ ಸರಿ ಮಾಡ್ಕೊಳ್ಬೇಕು. ತುಂಬಾ ಜನ ರಾತ್ರಿ 2 ಗಂಟೆಗೆ ಮಲಗ್ತಾರೆ, ಬೆಳಿಗ್ಗೆ 9 ಗಂಟೆಗೆ ಹೇಳ್ತಾರೆ. ಇದು ಕೂಡ ನಮ್ಮ ಮೈಟೊಕಾಂಡ್ರಿಯಾ ಮೇಲೆ ಸ್ಟ್ರೆಸ್ ಅನ್ನ ಉಂಟು ಮಾಡಿ ಅದರಿಂದ ಮೈಟೊಕಾಂಡ್ರಿಯಲ್ ಡಿಸ್ಫಂಕ್ಷನ್ ಆಗುತ್ತೆ. ಹಾಗಾಗಿ ಇದನ್ನ ನಾವು ಚೇಂಜ್ ಮಾಡ್ಕೊಳ್ಬೇಕು. ನಮ್ಮ ಸರ್ಕ್ಯಾಡಿಯನ್ ರಿದಮ್, ನಾವು ಮಲಗುವ ಹೊತ್ತು ಹಾಗೂ ಏಳುವ ಹೊತ್ತನ್ನ ನಾವೇ ಫಿಕ್ಸ್ ಮಾಡ್ಕೊಳ್ಬೇಕು. ಆದಷ್ಟು ನೀವು ಮಲಗುವಾಗ 10 ರಿಂದ 9 ರಿಂದ 10 ಗಂಟೆ ಒಳಗೆ ಮಲಗಿ ಬೆಳಿಗ್ಗೆ ಏಳುವಾಗ 4 ರಿಂದ 5 ಗಂಟೆ ಎದ್ದೇಳುವ ಅಭ್ಯಾಸವನ್ನ ಮಾಡಿ. ನೀವು 21 ದಿನಗಳ ಕಾಲ ಅಭ್ಯಾಸ ಮಾಡಿದ್ರೆ ಇದು ತನ್ನಿಂದ ತಾನೇ ರೂಢಿ ಆಗತ್ತೆ. ಹಾಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಬೇಕು. ಅವತ್ತು ತೆಗೆದುಕೊಂಡಂತಹ ಒತ್ತಡವನ್ನ ಅವತ್ತೇ ಕಡಿಮೆ ಮಾಡಬೇಕು. ಹಾಗಿದ್ದಾಗ ಈ ಒಂದು ಸ್ಟ್ರೆಸ್ ಇಂದ ಕೂಡ ನಮ್ಮ ಮೈಟೊಕಾಂಡ್ರಿಯಾ ಮೇಲೆ ಡ್ಯಾಮೇಜ್ ಉಂಟಾಗಿ ಈ ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನೋದು ಕೂಡ ಉಂಟಾಗುತ್ತೆ. ಅದನ್ನ ಕಡಿಮೆ ಮಾಡಲಿಕ್ಕೆ ನೀವು ಮೆಡಿಟೇಷನ್ ಅಥವಾ ಮೈಂಡ್ಫುಲ್ನೆಸ್ ಅಥವಾ ಯೋಗಾಭ್ಯಾಸಗಳಾದಂತಹ ಆಸನ ಆಗಿರಬಹುದು, ಧ್ಯಾನ ಆಗಿರಬಹುದು ಅಥವಾ ಪ್ರಾಣಾಯಾಮ ಆಗಿರಬಹುದು, ಇದನ್ನೆಲ್ಲ ಮಾಡೋದ್ರಿಂದ ನಿಮ್ಮ ಮಾನಸಿಕ ಒತ್ತಡ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಇನ್ನಷ್ಟು ಆರೋಗ್ಯಕರ ಮಾಹಿತಿಗಾಗಿ ನಿಸರ್ಗಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.